ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಸೈಯದ್ ಸರ್, ಈಗ JDSನವ್ರದ್ದು ಹೆಂಗಾಗಿದೆ ಅಂತ ಹೇಳಿದ್ರೆ, ಹಿಂದೆ ರೈತರಿಗೆ ಅನ್ಯಾಯ ಆದಾಗ, ಅವ್ರ ಭೂಮಿ ಕಳ್ಕೊಂಡಾಗ, ಅನ್ನದಾತರು ಆತ್ಮಹತ್ಯೆಗಳಾದಾಗ ಇಷ್ಟು ದೊಡ್ಡ ಮಟ್ಟದ ಕೂಗಿರಲಿಲ್ಲ ನಿಮಗೆ. ರಾಮನಗರ ಅಂದ ತಕ್ಷಣ ಪ್ರೀತಿ ಉಕ್ಕಿ ಬಂದ್ಬಿಡ್ತು ಅಂತ ಏಕಾಏಕಿ ಕುಮಾರಸ್ವಾಮಿ ಅವರಿಗೆ. ಸಾರಿ ಸರ್, ಆವತ್ತಿಂದಾನು ರೈತರ ಪರ ಇದ್ದಾರೆ. ಆವತ್ತಿಂದಾನು ರೈತರು ಸತ್ತರೆ ಅವ್ರ ಪರ ನಾವು ಧ್ವನಿ ಎತ್ತಿದ್ದೀವಿ. ಇದೇ ಕುಮಾರಣ್ಣ ಇದೇ ರೈತರ ಸಾಲ ಮನ್ನಾ ಮಾಡಿರೋಂಥ ದಾಖಲೆ ಇತಿಹಾಸ ಇದೆ. ಅದು ಕಾಂಗ್ರೆಸ್ ಇಲ್ಲಿವರೆಗೂ ಮಾಡಿಲ್ಲ, ಮಾಡೋದು. ಮನಮೋಹನ್ ಸಿಂಗ್ ಅವರು 74 ಸರ್ ಒಂದು ನಿಮಿಷ ಇದೆ ಸರ್, ಹಿಂಗೆ ನೀವೇನಾದ್ರೂ ಮಾತಾಡಿದ್ರೆ ಮತ್ತೆ ನಾನು ನಿಮ್ಮನ್ನ ಮಾತಾಡಕ್ಕೆ ಬಿಡಲ್ಲ. ಮನಮೋಹನ್ ಸಿಂಗ್ ಕತೆ ಬಿಟ್ಟಾಕ್ರಿ, ಕರ್ನಾಟಕ ಬಗ್ಗೆ ಮಾತಾಡಿ ಸರ್, ಕರ್ನಾಟಕ ಬಗ್ಗೆ ಮಾತಾಡಿ. ಮನಮೋಹನ್ ಜವಾಹರ್ಲಾಲ್ ಏನ್ ಮಾಡಿದ್ರು, ರಾಜೀವ್ ಗಾಂಧಿ ಏನ್ ಮಾಡಿದ್ರು, ಈ ಕತೆ ಬೇಡ ಕೇಳಕ್ಕೆ ನಾವು ಇಲ್ಲಿ ತಯಾರಿಲ್ಲ. ಕರ್ನಾಟಕದ ಬಗ್ಗೆ ಮಾತಾಡಿ, ಕರ್ನಾಟಕದ ಬಗ್ಗೆ ಕರ್ನಾಟಕ ಬಗ್ಗೆ ಮಾಡಿ. ಇದೇ ಕರ್ನಾಟಕದಲ್ಲಿ ನಿಮ್ಮ ರೈತರ ಕರ್ನಾಟಕದ ಬಗ್ಗೆ ಮಾತಾಡಿ. ಅವ್ರ ಪ್ರಮಾಣ ವಚನ ಮಾಡಿದ ಗಳಿಗೆನಲ್ಲಿ 20,000 ಶಾಲೆಗಳನ್ನ ರೈತರ ಮಕ್ಕಳಿಗೋಸ್ಕರ ಮಾಡೋದು. ಇದಕ್ಕಿಂತ ನಾವೇನು ಸರ್, ಇವತ್ತು ಎಜುಕೇಶನ್ ಇಲ್ಲದೆ ಇರೋದಕ್ಕೆ ರೈತರೆಲ್ಲ ಮುಳುಗ್ತಾ ಇರೋದಂತ ವಿಚಾರ ಮನಗಂಡಿರ್ತಕ್ಕಂಥ DK ಶಿವಕುಮಾರ್ ಅವರು ಇವತ್ತು ಅವರು ಎಜುಕೇಟ್ ಆಗಬೇಕು, ಯಾರು ಅವ್ರಿಗೆ ಮೋಸ ಮಾಡಬಾರ್ದು ಅಂತ 20,000 ಶಾಲೆ ಮಾಡಿರೋದು. ಎಸ್ ಸರ್, ಈಗ 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 ಟೌನ್ಶಿಪ್ದು ಈಗ ನಿಮಗೆ JDSಗೆ ಇದು ನಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಗೆ ವೈಯಕ್ತಿಕವಾಗಿ? ಸರ್, ಇದರಲ್ಲಿ ನಮಗೆ ನಷ್ಟನೂ ಏನಿಲ್ಲ, ಲಾಭನೂ ಇಲ್ಲ. ನಷ್ಟ ಯಾರಿಗಾಗುತ್ತೆ, ಯಾರು ಬಾವಿ ತೋಡ್ಕೊಂಡು ಅದರಲ್ಲಿ ಹಳ್ಳ ತೋಡ್ಕೊಂಡು ಆ ಹಳ್ಳದಲ್ಲಿ ಅವರೇ ಬೀಳ್ತಾರಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಇವಾಗ ನಿಮ್ಮ DCM ಪರಮೇಶ್ವರ್ ಸಾರೇ ಏನು ಹೇಳಿದ್ದಾರೆ, ರೈತರನ್ನ ತೊಂದರೆ ಕೊಟ್ಟು ಇಂಥ ಟೌನ್ಶಿಪ್ ಮಾಡೋ ಅಗತ್ಯ ಏನಿಲ್ಲ, ಬಿಡಿ ಅಂತ ಹೇಳಿದಾರೋ ಇಲ್ವೋ? ಹೇಳಿದ್ದಾರೆ, ಹರಿಪ್ರಸಾದ್ ಹೇಳಿದ್ದಾರೆ. ಆಯ್ತಾ? ಹಿಂಗಿರೋವಾಗ, ನಿಮ್ಮಲ್ಲೇ ಒಗ್ಗಟ್ಟು ಇಲ್ದಿರೋವಾಗ ನೀವು ಮಾಡಲೇಬೇಕಂತ ಇದರಲ್ಲಿ ನಮ್ಗೇನಿದೆ? ನೀವು ಮಾಡೋ ತಪ್ಪಿಗೆ ಅದು ನಮ್ಗೆ ಲಾಭ ಆಗೇ ಆಗುತ್ತೆ. ದಟ್ ಈಸ್ ಕ್ವೈಟ್ ಸಿಂಪಲ್. ಲಾಭ ಮಾಡ್ಕೊಂಡ್ಬಿಟ್ಟು ಯಾಕೆ ಸುಮ್ಮನೆ ವಾದ ಮಾಡ್ತೀರಿ? ಅಲ್ಲ ರೀ, ಚನ್ನಪಟ್ಟಣದಲ್ಲಿ ಇದೇ RSS ವ್ಯಕ್ತಿಗೆ ಕ್ಲೀನ್ ವಾಶ್ ಮಾಡಿ ಹೈಜಾಕ್ ಮಾಡ್ಕೊಂಡಿಲ್ವಾ ನೀವು? ಇಲ್ಲಾಂದ್ರೆ ನಿಮ್ಗೆ ಯೋಗ್ಯತೆ ಐತಾ ಅಲ್ಲಿ ಗೆಲ್ಲಕ್ಕೆ? ನಿಖಿಲ್ ಕುಮಾರಸ್ವಾಮಿ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ನಿಮ್ಮ ಕ್ಯಾಂಡಿಡೇಟ್ಗೆ, ಬಿಟ್ಟಾಕಿ. ಆಯ್ತಾ ಸರ್? ಇದರಿಂದ ನಮ್ಗೆ ಆಗುವಂಥ ಲಾಭ ಏನಿಲ್ಲ. ಲಾಭ ನಷ್ಟ ಆಗೋದು ಅದು 28ರಲ್ಲಿ ಗೊತ್ತಾಗುತ್ತೆ. ನೀವು ಯಾವಾಗ ಜನರಿಗೆ ವಿರೋಧ ಮಾಡ್ಕೊಳ್ತೀರೋ, ಇವಾಗ ನೋಡಿ, ಬೇರೆ ಇವರು ಟೌನ್ಶಿಪ್ ಹಿಂದೆ ಓಡಾಡ್ತಾ ಇದ್ದಾರೆ. 225 ಕೋಟಿ. ಸರ್, ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು, ಬೃಹತ್ ಕೈಗಾರಿಕೆ ಸಚಿವರು, ಬೇರೆ ಬೇರೆ ಕಡೆ ಕೈಗಾರಿಕೆ ಕಾರ್ಖಾನೆ ಕಟ್ತೀವಿ ಅಂತ ಹೇಳ್ತಿದ್ದಾರೆ. ಒಳ್ಳೆ ಕ್ವಶನ್ ಮಾಡಿದ್ರಿ. ಆಯ್ತಾ ಸರ್? ಇವಾಗ ಈ ಗೃಹಲಕ್ಷ್ಮಿಯಲ್ಲಿ ಆಗಿರೋ ಹಗರಣದ ಬಗ್ಗೆ ಕೇಳೋರು ಯಾರು ಸರ್? ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗ ಏನಿಲ್ಲ, ಕ್ಲಾರಿಟಿ ಏನಿಲ್ಲ. ಆಯ್ತಾ? ಇವಾಗ ಮಂಜುನಾಥ್ ಅವರು ಅಬಕಾರಿ ಇಲಾಖೆ ಆಯುಕ್ತರು ಸಿಕ್ಕಾಕೊಂಡಿದ್ದಾರೆ. ಇದಕ್ಕೆ ಜವಾಬ್ದಾರಿ ಯಾರು ಸರ್? ಇಂಥದ್ದು ಹಲವಾರು, ಒಂದಲ್ಲ ಎರಡಲ್ಲ, ಹಲವಾರು ಇದಾವೆ. ಮೇಕೆಟ್ ಆಕ್ಟ್ ಇದೇ DCM ಸಾಹೇಬ್ರು, CM ಸಾಹೇಬ್ರು ಪಾದಯಾತ್ರೆ ಮಾಡಿಬಿಟ್ಟು ಇವತ್ತು ನಿಮ್ಮ ಕುಚಿಕು ತಮಿಳ್ನಾಡವರು ಅಬ್ಜೆಕ್ಷನ್ ಮಾಡಿದ್ದಾರೆ. ಯಾಕಲ್ಲಿಂದ NOC ತಗೊಂಡು ಬರೋಕ್ಕಾಗ್ತಿಲ್ಲ. ಇದೇ ನಿಮ್ಮ ತೆಲಂಗಾಣದವರು ಮೇಲ್ದಂಡೆ ಯೋಜನೆಗೆ ಅಬ್ಜೆಕ್ಷನ್ ಮಾಡಿದ್ದಾರೆ. ಅಲ್ಲಿ ಯಾಕೆ ಕ್ಲಾರಿಟಿ ತಗೊಳ್ತಾ ಇಲ್ಲ? ಇವಾಗ ಕಾರ್ಖಾನೆ ವಿಚಾರಕ್ಕೆ ಬಂದ್ರಿ. ಇಲ್ಲಿ HMT ಮತ್ತೆ ಸ್ಟಾರ್ಟ್ ಮಾಡಬೇಕಂದ್ರೆ ಇವ್ರು ಕಲ್ಲಾಗ್ಬಿಟ್ರು, ಫಾರೆಸ್ಟ್ ಲ್ಯಾಂಡ್ ಅದು ಅಂತ. ಇದೇ ಕುದುರೆ ಮುಖಕ್ಕೆ ಬಂದರೆ ಪರಿಸರ ಹಾಳಾಗ್ಬಿಡುತ್ತೆ, ಕಲ್ಲಾಗ್ಬಿಟ್ರು. ಮೈತ್ರಿ ಮಾಡ್ಕೊಂಡಿದ್ರಲ್ವಾ ಬಿಜೆಪಿ ಜೊತೆಗಿದ್ದೀರಿ, ನೀವು ಒಂಟಿ ಹೋರಾಟ ಮಾಡ್ತೀರಿ, ಅವ್ರು ಬರ್ತಾನೆ ಇಲ್ಲ. ಒಂದ್ ನಿಮಿಷ ಯಾವ್ದಾದ್ರು ಒಂದ್ ಪ್ರಶ್ನೆ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ ಅಂತ ಇಲ್ಲಿ. ಒಂದ್ ಪ್ರಶ್ನೆ ಅಲ್ಲ ಸರ್, ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕೋ ಬೇಡವೋ? ಇವಾಗ ಇಂಡಸ್ಟ್ರಿಯಲ್ ಬಗ್ಗೆ ಕೇಳಿದ್ದೀರಿ, ಫಸ್ಟ್ ಅದಕ್ಕೆ ಉತ್ತರ ತಗೊಂಡ್ಬಿಟ್ಟು ಆಮೇಲೆ ಹೋರಾಟ ಮಾಡಿ ಅಂತ ಪ್ರಶ್ನೆಗಳು ನೀವು ಎಷ್ಟಾದ್ರೂ ಕೇಳಿ ನಾನು ಉತ್ತರ ಕೊಡ್ತೀನಿ. ನಾನು ಡೈವರ್ಟ್ ಮಾಡಲ್ಲ, ಕಾಂಗ್ರೆಸ್ ಅವ್ರ ತರ ನಾವು ಡೈವರ್ಟ್ ಮಾಡಲ್ಲ, ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟಾಗಿ ಮಾತಾಡ್ತೀವಿ. ಆಯ್ತಾ ಸರ್? ಇಂಡಸ್ಟ್ರಿ ಬಗ್ಗೆ ಹಿಂಗೈತೆ. ಯಾವುದೇ ಕೆಲಸಕ್ಕೆ ಇದೇ ಕುಮಾರಣ್ಣ ಮಂಡ್ಯದಲ್ಲಿ ಜನ ಇದು ಮಾಡಬೇಕಂದ್ರೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಅಫಿಷಿಯಲ್ಸ್ ಯಾರು ಹೋಗ್ಬಾರ್ದು ಅಂತ. ಇದು ಗೊತ್ತಿರೋವಂಥ ವಿಷಯ. ಒಟ್ಟರಲ್ಲಿ JDS ಆಗಲಿ ಇವ್ರು ಕುಮಾರಸ್ವಾಮಿ ಯಾವುದೇ ಕೆಲಸ ಮಾಡಬಾರ್ದು. ಇವ್ರು ಏನಾದರೂ ಕೆಲಸ ಮಾಡಿಬಿಟ್ರೆ ನೆಕ್ಸ್ಟ್ ಇವರಿಗೆ ಪ್ರಿಫರೆನ್ಸ್ ಸಿಗುತ್ತೆ, ನಮಗೆ ಮಣ್ಣು ಬೀಳುತ್ತೆ ಅಂತ ಯಾವುದೇ ಕೆಲಸ ಮಾಡದೆ ಆರಾಮಾಗಿದ್ದಾರೆ ಕುಮಾರಸ್ವಾಮಿ ಅವರು.
ಅಯ್ಯೋ ಸರ್, ಈಗ- ವೈಜಾಗ್ನಲ್ಲಿ ಮಾಡಿರುವಂತ ಸರ್, ಕೆಲಸ ಕಾಂಗ್ರೆಸ್ನವರಲ್ಲೇ ವಿರೋಧ ಇದೆ. ಇವತ್ತು 4,500 ಈ ಹೌದು. ಬಸ್ಗಳು. ಚೆನ್ನಾಗಿ ಅವರು ಸರ್, ಒಪ್ಕೊಂಡ್ರು. ಇವತ್ತು ಕನ್ನಡಕ್ಕೆ ಕುಮಾರಸ್ವಾಮಿ ಅವರು 4,500 ಕೆಲಸ ಈ ಮಾಡಲ್ಲ, ಬಸ್ಗಳು. ಮಾಡಿಲ್ಲ, ಡಿ ಕೆ ಮಾಡೋದು ಶಿವಕುಮಾರ್ ಇಲ್ಲ ಅವ್ರು ಕೊಟ್ಟಿದ್ದಾರಾ? ಅಂತೇಳಿ ನೀವು ಯಾಕೆ ರಾಮಲಿಂಗಾರೆಡ್ಡಿ ಮಾಡಲ್ಲ ಅಂದ್ರೆ ಕೊಟ್ಟಿದ್ದಾರಾ? ಇದು ಕುಮಾರಣ್ಣ ಇದು ಕೊಟ್ಟಿರೋ ನೋಡಿ ಸರ್, ಅಂಥದ್ದು. JDS ನವ್ರ ಸ್ಟ್ಯಾಂಡ್ ಇದು. ಈಗ ಏನ್ ಹೇಳ್ತಾ ಇದ್ದಾರೆ ಇದು ಅವ್ರ stand. ಜೆಡಿಎಸ್ ಸ್ಟ್ರಾಂಗ್ ಅಂದ್ರೆ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ ಸರ್. ಹೌದು. ಈಗ ಡಬಲ್ ಸ್ಟ್ಯಾಂಡ್ ಅಲ್ಲ ಅಲ್ಲ ಬೇಳೆ ಬೇಯಿಸ್ಕೊಳ್ತಾ ಇದೀರಿ ಅಂತ. ನಿಮ್ದೆಲ್ಲ ಡಬಲ್ ಸ್ಟ್ಯಾಂಡ್ ಅಲ್ಲ. ಈಗ ಅವ್ರೇ JDS ನವರು ಯಾಕೆ ಮಾಡಲ್ಲ ಅನ್ನೋದನ್ನ ಸರ್. ಕುಮಾರಸ್ವಾಮಿ ಅವರೇ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ಯಾಕೆ ಕೆಲಸ ಮಾಡಲ್ಲ ಅನ್ನೋದನ್ನ ಅವ್ರು ಬಹಳ ಸ್ಪಷ್ಟವಾಗಿ ಚೆನ್ನಾಗಿ ಜನಕ್ಕೆ ಹೇಳಿದ್ದಾರೆ. ಈಗ ನೋಡಿ ಸರ್, ಗೊತ್ತಾಗುತ್ತೆ, ಜನರಿಗೆ ಗೊತ್ತಾಗಿದೆ, ಹಾ, ಜನರಿಗೆ ಚೆನ್ನಾಗಿ ಗೊತ್ತಾಗಿದೆ. ನೀವು ಕಾಂಗ್ರೆಸ್ ಅವರು ಎಷ್ಟು ಸ್ಪಷ್ಟದಿಂದ ಮಾಡ್ತೀರಿ, Yes. ಎಷ್ಟು ಸಹಕಾರ ಸರ್, ಕೊಡ್ತಾ ಈ ಇದ್ದೀರಿ. ದೇಶ ಉದ್ಧಾರ ಇಲ್ಲಿವರೆಗೂ- ಮಾಡೋದೇ ಕಾಂಗ್ರೆಸ್ನವರು. ಅಯ್ಯೋ ಯಾರು ಹೇಳಿದ್ದು? ಅಯ್ಯೋ, ಯಾರು ಹೇಳಿದ್ದು? ನೀವು- ಈ ದೇಶವನ್ನು ಹಾಳು ಮಾಡಿರೋದು ಕಾಂಗ್ರೆಸ್. ಹಾ. ಇಲ್ಲೇ prove ನೀವೆಲ್ಲ ಮಾಡ್ಬಿಡ್ತೀನಿ. ಯಾರ್ಯಾರು ಎಲ್ಲೆಲ್ಲಿ ಈ ದೇಶವನ್ನು ಎರಡು ಭಾಗ ಮಾಡಿಸಿದ್ದು ಕಾಂಗ್ರೆಸ್. ಕೇಳ್ರಿ, ಈ ಬೇರೆ ದೇಶ ಹಾಳು ಮಾಡಿರೋದೇ ಪ್ರಪಂಚದ ಕಾಂಗ್ರೆಸ್. ಜನ 70 ವರ್ಷದಿಂದ ಭಾರತ ರೈತರು- ದೇಶದ ಏನಾದ್ರು ರೈತರು ಮಾಡೋದು ನಾವು ರೈತರ ಹಿತ ಕಾಯುವ ಕೆಲಸ ಆಗಬೇಕು ಅಲ್ಲಿ. ಅದ್ರ ಬಗ್ಗೆ ಮಾತಾಡೋಣ ಸರ್. ನಮಗೆ ನಾಗೇಂದ್ರ ಮತ್ತೆ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಸರ್, ಈಗ ಹೇಳ್ತಾ ಇದ್ರೆ ನೀವು ಅಲ್ಲಿ ರೈತರಿಗೆ ಏನೆಲ್ಲ ಅನಾನುಕೂಲ ಆಗುತ್ತೆ ಭೂಮಿ ಕೊಟ್ರೆ ಅಂತ ಹೇಳಿ. ಈಗ ರೈತರ ಆಕ್ಷೇಪ ಇರೋದು ಆ ಒಂದು ಭೂಮಿಯ ಏನು ಮಾರ್ಕೆಟ್ ರೇಟ್ ಏನಿದೆ ಅದ್ರ ಬೆಲೆ ಕಡಿಮೆ ಆಯಿತು ಅನ್ನುವಂಥ ಕಾರಣಕ್ಕೂ ಅಥವಾ ಭಾವನಾತ್ಮಕವಾದಂಥ ಸಂಬಂಧ ಅವರ ಆಸ್ತಿ ಅಥವಾ ಕೃಷಿ ನಂಬ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಕ್ಕೂ ಹೆಂಗೆ ವಿರೋಧ ಅಲ್ಲಿ ಬರ್ತಾ ಇರೋದು?